ಇವತ್ತು ಕೇಂದ್ರ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸಿದ್ದಾರೆ ಸರ್. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಈಗ ತಾನೇ ನಾವು ಟಿ ವಿನಲ್ಲಿ ಆ ಪ್ರತಿಕ್ರಿಯೆಯನ್ನು ನೋಡ್ತಾ ಇದ್ವಿ. ಇನ್ನು ಅದ್ರ ಬಗ್ಗೆ ಇನ್ನೂ ಸ್ಪಷ್ಟೀಕರಣ ಇನ್ನೂ ಪೂರ್ತಿಯಾಗಿ ಬಂದಿಲ್ಲ. ಬಹುಶಃ ಸಂಜೆ ಅಷ್ಟೊತ್ತಿಗೆ ಯಾವ ರೀತಿ ಇದನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಏನು ಹೋದ ವರ್ಷ ಏನು ಬಡ್ಜೆಟ್ ಮಾಡಿದರೋ ಅದರಲ್ಲಿ ಸ್ವಲ್ಪ ಏರ್ಫೇರ್ ಮಾಡಿ ಹಿಂದೆ ಮುಂದೆ ಮಾಡಿ ಅದನ್ನು ಅದೇ ಬಡ್ಜೆಟ್ನ ಹೆಚ್ಚು ಕಡಿಮೆ ಏನು ಇವು ಬಡ್ಜೆಟ್ಗಳು ನಮ್ಮ ಸಾಮಾನ್ಯ ಜನಕ್ಕೆ ಅನುಕೂಲವಾಗಿ ಇಲ್ಲ ಅಂತ ಅನ್ನಿಸ್ತದೆ ನನಗೆ ಸದ್ಯಕ್ಕೆ. ಕಾರಣ ಇದೆಲ್ಲ ಬಡ್ಜೆಟ್ ಮಾಡಿರತಕ್ಕಂಥದ್ದು ಶ್ರೀಮಂತರಿಗೆ ಅನುಕೂಲ ಆಗೋಂಥದ್ದು ಬಡ್ಜೆಟ್ಟು. ಬಡವರಿಗೆ, ರೈತರಿಗೆ, ಸಾಮಾನ್ಯ ಜನತೆಗೆ ಲಾಭದಾಯಕವಾಗಿ ಆಗೋಂಥ ಬಡ್ಜೆಟ್ಟು ಸ್ಪಷ್ಟೀಕರಣ ಇಲ್ಲ ಅದರಲ್ಲಿ. ಹಾಗಾಗಿ ಏನೇ ಬಡ್ಜೆಟ್ ಮಾಡಿದ್ರೂ ಸಹ ಸಾಮಾನ್ಯ ಜನತೆ, ಒಂದು ಕೂಲಿ ಕಾರ್ಮಿಕ, ಒಂದು ರೈತ ಇಂಥವರಿಗೆ ಅನುಕೂಲ ಆಗೋಂಥ ಬಡ್ಜೆಟ್ಗಳು ಮಂಡನೆ ಮಾಡಿದಾಗ ಇದು ಸಾರ್ವಜನಿಕವಾಗಿ ಅನುಕೂಲ ಆಗೋಂಥ ಬಡ್ಜೆಟ್ ಅಂತ ಅನ್ನಿಸ್ಕೊತಾರೆ. ಬಟ್ ಈ ಬಡ್ಜೆಟ್ಟಲ್ಲಿ ನಾನು ಈಗ ಏನು ಸಾರಾಂಶ ನೋಡಿದ್ದೀನೋ ಆ ಸಾರಾಂಶ ಪ್ರಕಾರ ನೋಡೋಕ್ಕೆ ಹೋದರೆ ಇದು ಬಹುಶಃ ಮಿಡಲ್ ಕ್ಲಾಸ್ ಆ್ಯಂಡ್ ಎಬೋ ಮಿಡಲ್ ಕ್ಲಾಸ್ ಅವ್ರಿಗೆ ಮಾತ್ರ ಒಂದು ಅನುಕೂಲ ರೀತಿ ಕಾಣ್ತದೆ. ಈಗ ಬಡವರಿಗೆ ಅವ್ರಿಗೇನು ಇನ್ಕಮ್ ಇರಲ್ಲ, ಸೊ ತೆರಿಗೆ ಕಟ್ಟೋಂಥ ಪರಿಸ್ಥಿತಿ ಅವ್ರಿಗೆ ಬರಲ್ಲ. ಬಟ್ ಅವ್ರ ಜೀವನಕ್ಕೆ ಏನು ಈ ಟ್ಯಾಕ್ಸು, ಈಗ ನೀವು ನೋಡ್ದಂಗೆ ನಮ್ಮ ಗೋಲ್ಡ್ ಪ್ರೈಸಸ್ ದಿನ ಇವು ಸಾವಿರ ರೂಪಾಯಿ ಏರ್ಕೊಂಡು ಹೋಗ್ತಾನೆ ಇದೆ. ಇಂಥದನ್ನು ಕಡಿವಾಣ ಹಾಕೋಕ್ಕೆ ಒಬ್ಬ ಬಡವ ಒಂದು ತಾಲಿ ತೊಗೊಬೇಕಾದ್ರೆ 2 ಗ್ರಾಮ್ ಬೇಕು. ಇವತ್ತು 2 ಗ್ರಾಮ್ ತಾಲಿ ತೊಗೊಳಕ್ಕೆ ಹೋದರೆ 40,000 ರೂಪಾಯಿ ಆಗ್ತಾಯಿದೆ. ಹೆಂಗೊಂದು ಮದುವೆ ಮಾಡ್ತಾನೆ? ಒಂದು ಬಡವರು ಹೆಂಗೆ ತೊಗೊಳಕ್ಕೆ ಸಾಧ್ಯ ಆಗ್ತದೆ? ಹಾಗಾಗಿ ಈ ತೆರಿಗೆ ಗೋಲ್ಡು, ಬಂಗಾರ, ಚಿನ್ನ ಇದೆಯಲ್ಲ, ಬೆಳ್ಳಿ, ಇದರಲ್ಲಿ ನಾವು ಏನು ಬಡವರು ಏನೋ ಅದನ್ನು ಎಲ್ಲರಿಗೂ ಅನಿವಾರ್ಯ, ಒಂದು ಮದುವೆ ಮಾಡಬೇಕು, ಒಂದು ಒಳ್ಳೆ ಕಾರ್ಯ ಮಾಡಬೇಕಂದಾಗ ನಮಗೆ ಗೋಲ್ಡ್ ತುಂಬ ಅವಶ್ಯಕತೆ ಇದೆ. ಒಂದು ಮರ್ಯಾದೆ ಪ್ಲಸ್ ಒಂದು ಗೌರವ ಸಿಗುವಂಥದ್ದು ನಾವು ಬಂಗಾರದಲ್ಲಿ. ಸೊ ಏನು ಒಂದು ಹೋದ ವರ್ಷ ನಾವು 5,000 ರೂಪಾಯಿಗೆ ಬಂಗಾರ ಕೊಂತಾ ಇದ್ದೀವೋ, ಇವತ್ತು 20,000ಕ್ಕೆ ಹೋಗ್ತಿದ್ದು ಗ್ರಾಮು. ಬಡವರು ಏನಾದರೂ ಬಂಗಾರ ಅಂಗಡಿಗೆ ಹೋಗೋಂಥ ಸಾಧ್ಯತೆಗಳೇ ಇಲ್ಲ. ಈ ಬಡ್ಜೆಟ್ಗಳಲ್ಲಿ ಕೇಂದ್ರ ಸರ್ಕಾರ ಆ ಬಂಗಾರ ಮೇಲೆ ಹಾಕಿರತಕ್ಕಂಥ ತೆರಿಗೆಯನ್ನು ಕಮ್ಮಿ ಮಾಡಿದಾಗ, ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂತಾರೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ಟು ಆ ಒಂದು ಗೋಲ್ಡ್ಗೆ ಒಂದು ನಿಗದಿ ಮಾಡಲಿ. ಬಟ್ ನಮ್ಮ ಸರ್ಕಾರ ಏನು ಇದ್ರ ಮೇಲೆ ಮತ್ತೆ ಟ್ಯಾಕ್ಸ್ ಮಾಡ್ತಾರೋ, ಎಷ್ಟು ರೇಟ್ ಜಾಸ್ತಿ ಆಗ್ತಾಯಿದೆಯೋ ಅಷ್ಟು ಟ್ಯಾಕ್ಸ್ ಜಾಸ್ತಿ ಸರ್ಕಾರಕ್ಕೆ ಹೋಗ್ತಾಯಿದೆ. ಈ ನನ್ನ ಪ್ರಕಾರ ಈ ಟ್ಯಾಕ್ಸ್ ಮನ್ನಾ ಮಾಡಿದ್ರೆ ಬಡವರಿಗೆ ತುಂಬಾ ಅನುಕೂಲ ಆಗುತ್ತಂತ ಒಂದು ಇದು ಎಲ್ಲ ನಿರೀಕ್ಷೆ ಇಟ್ಕೊಂಡಿದ್ರು. ಬಂಗಾರ ಟ್ಯಾಕ್ಸಲ್ಲಿ ಏನೋ ಬಡವರಿಗೆ ಅನುಕೂಲ ಆಗುತ್ತಾ ಅಂತ ಅಂದ್ಕೊಂಡು ಎಲ್ಲ ಎದುರು ನೋಡ್ತಾಯಿದ್ರು. ಆದರೆ ಅವರು ಅದನ್ನು ವರ್ಲ್ಡ್ ಮಾರ್ಕೆಟು ಆಗಿದೆ. ಈಗ ನೀವು ನೋಡ್ದಂಗೆ ಶೇರ್ ಮಾರ್ಕೆಟು ಯಾವ ಬಡ್ಜೆಟಲ್ಲಿ ಇಷ್ಟು ಕುಸಿತಿಲ್ಲ. ಸಾವಿರಾರು ಇದರಲ್ಲಿ ಶೇರ್ ಮಾರ್ಕೆಟ್ ಬಿದ್ದೋಯ್ತು ಇವತ್ತು. ಆಮೇಲೆ ನೀವೆಲ್ಲ ನೋಡ್ದಂಗೆ ಇವತ್ತು ಭಾನುವಾರ ದಿನ ಬಡ್ಜೆಟ್ ಮಂಡನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಇದು ಎಲ್ಲ ಕಚೇರಿಗಳೆಲ್ಲ ಬಂದಾಗಿರ್ತದೆ, ವಿಶ್ಲೇಷಣೆ ಮಾಡೋಂಗಿಲ್ಲ. ಇದನ್ನು ನಾಳೆ ಸೋಮವಾರನೂ ವರ್ಕಿಂಗ್ ಡೇಯಲ್ಲಿ ಮಾಡಿದರೆ ಇದಕ್ಕೆ ಪ್ರತಿಫಲ ಸಿಗೋದು ಜನ ಅದನ್ನು ವೀಕ್ಷಣೆ ಮಾಡೋರು, ಮಾಡಿ ಅದಕ್ಕೇನಾದರೂ ಪ್ರತಿಕ್ರಿಯೆ ಕೊಡೋರು. ಇದು ಮಂಡನೆ ಆಗಿರೋದು ಭಾನುವಾರ ದಿನ, ಎಲ್ಲ ಕಚೇರಿಗಳು ಬಂದಾಗಿರ್ತದೆ. ಇದು ಅಷ್ಟು ಎಷ್ಟು ಮಟ್ಟಕ್ಕೆ ಸರಿ ಅಂತ ಇದು ಸರ್ಕಾರನೇ ತೀರ್ಮಾನ ತಗೊಬೇಕು, ಕೇಂದ್ರ ಸರ್ಕಾರ. ಸೊ ಬಡ್ಜೆಟ್ ಮಂಡನೆ ಮಾಡಿದ ಸಮಯದಲ್ಲಿ ಏನು ಬೆಲೆ ಏರಿಕೆ ಇದೆಯೋ ಇದನ್ನು ಕಡಿವಾಣ ಹಾಕೋದು ಮುಖ್ಯವಾಗಿ ಬಡವ್ರಿಗೆ ಅನುಕೂಲ ಆಗುವಂಥ ಬಡ್ಜೆಟ್ಗೆ ಮಾಡಿದಾಗ ಸಾರ್ವಜನಿಕವಾಗಿ ಅದು ತುಂಬ ಅನುಕೂಲ ಆಗುತ್ತೆ. ಆದರೆ ಬಡ್ಜೆಟಲ್ಲಿ ಎಲ್ಲದ ಮೇಲೂ ತೆರಿಗೆ ಹಾಕವ್ರೆ. ನೀವು ಅಕ್ಕಿ ತೊಗೊತೀರಾ, ರಾಗಿ ತೊಗೊತೀರಾ, ಬೆಲೆ ತೊಗೊತೀರಿ, ಏನೇ ತೊಗೊಂಡ್ರೂ ಸಹ ಎಲ್ಲದ ಮೇಲೆ ಟ್ಯಾಕ್ಸು. ಅದನ್ನು ಖರ್ಚು ನಮ್ಗೆ 50 ರೂಪಾಯಿ ಬಿದ್ದರೆ 50 ರೂಪಾಯಿ ನಾವು ಟ್ಯಾಕ್ಸ್ ಕಟ್ತಾಯಿದ್ವಿ. ಬಡವರು ಎಲ್ಲಿಂದ ಕಟ್ತಾನೆ?
ಸೊ ಆ ಬಡ್ಜೆಟಲ್ಲಿ ಸಾಮಾನ್ಯ ಜನತೆ ಮೇಲೆ ಈಗ ಔಷಧಿಗಳಿದೆ. ಒಬ್ಬನಿಗೆ ಕೆಮ್ಮು ಆಯಿತು, ನೆಗಡಿ ಆಯಿತು ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ತೊಗೊತಾನೆ. ಅದ್ರ ಮೇಲೆ ನೀವು ಅದು ಖರ್ಚು ಬಂದು 10 ರೂಪಾಯಿ ಇದ್ದರೆ 10 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು. 100 ರೂಪಾಯಿ ವಸ್ತುವಿಗೆ 100 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಸೊ ಇಂಥದನ್ನು ಸಾರ್ವಜನಿಕವಾಗಿ ಜೀವನದಲ್ಲಿ ಎಲ್ಲರಿಗೂ ಅನುಕೂಲ ಆಗುವಂಥ ಬಡ್ಜೆಟ್ ಮಂಡನೆ ಮಾಡಿದಾಗ ಸಾರ್ವಜನಿಕ ನಮ್ಮ ದೇಶದಲ್ಲಿ 70% ಜನ ಎಲ್ಲ ಬಡ ಜನತೆಯಲ್ಲಿ ಇರ್ತಕ್ಕಂಥವ್ರು. ಅಂಥವ್ರಿಗೆ ಅನುಕೂಲ ಆಗಬೇಕಾದ್ರೆ ಆ ಒಂದು 70% ಜನಗಳಿಗೆ ಟ್ಯಾಕ್ಸ್ ಕಮ್ಮಿ ಆದಾಗ ಇದು ಒಂದು ಒಳ್ಳೆ ಉತ್ತಮವಾದ ಬಡ್ಜೆಟ್ ಅಂತ ಹೇಳ್ಕೊಳಕ್ಕೆ ಅವ್ರು ಹೇಳ್ಕೊಳಕ್ಕೆ ಒಂದು ದಾರಿ ಇರ್ತದೆ. ಆದರೆ ಏನು ನಾವು ಬಡ್ಜೆಟ್ಗಳು ನೋಡ್ಕೊಂಡು ಹೋಗ್ತಾ ಇದ್ದೀವೋ, ಪ್ರತಿ ಬಡ್ಜೆಟಲ್ಲಿಯೂ ಸಹ ಎಲ್ಲ ವಸ್ತುಗಳ ಮೇಲೆ ಈ ಟ್ಯಾಕ್ಸನ್ನು ಹಾಕಿ ಜನಗಳನ್ನ ರಕ್ತನ ಹಿಂಡುತ್ತವ್ರೆ. ಬಡವರಿಗೆ ಅನುಕೂಲ ಆಗಿರೋಂಥ ಬಡ್ಜೆಟ್ ಅಲ್ಲ ಅಂತ ನನ್ನ ಅನಿಸಿಕೆ. ಸೊ ಒಟ್ಟಾರೆ ತೃಪ್ತಿ ತಂದಿಲ್ಲ ಸರ್ ಇದು ಬಡ್ಜೆಟ್? ನಿಮಗೂ ತೃಪ್ತಿ ತಂದಿಲ್ಲ ಅಂತೀರಾ? ಇಲ್ಲ, ಇದು ಬಡವರಿಗೆ ಸಾಮಾನ್ಯ ಜನತೆಗೆ ಅನುಕೂಲ ಆಗೋವಂಥ ಬಡ್ಜೆಟ್ ಮಂಡನೆ ಆಗಿರಲಿಲ್ಲ. ಅದರಿಂದ ನನಗೆ ಅಸಮಾಧಾನ ಇದೆ.